ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಜನರು ಪ್ರತಿನಿತ್ಯ ಏನನ್ನಾದರೂ ಯಾರನ್ನಾದರೂ ಹುಡುಕಾಟ ಮಾಡುತ್ತಲೇ ಇರ್ತಾರೆ. ಹಾಗೆ ಹುಡುಕಾಟ ಮಾಡುವ ವ್ಯಕ್ತಿಗಳಲ್ಲಿ ಝೇವಿಯರ್ ಕೂಡ ಒಬ್ಬರು. ಸಾಮಾಜಿಕ ಜಾಲತಾಣದಲ್ಲಿ ಕೇವಲ ವಿಷಯ ಮಾತ್ರ ಪ್ರಸಿದ್ಧಿಯಾಗುತ್ತೆ. ಈ ಪ್ರಸಿದ್ಧಿಗಾಗಿ ತುಂಬಾ ಜನರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನ ಪೋಸ್ಟ್ ಮಾಡ್ತಾರೆ, ಇನ್ನು ಕೆಲವರು ವಿಡಿಯೋಗಳನ್ನ ಹಂಚಿಕೊಳ್ಳುತ್ತಾರೆ. ಹೀಗೆ ತುಂಬಾ ಜನರು ಪ್ರಖ್ಯಾತಿ ಪಡೆಯುವುದಕ್ಕಾಗಿ ಹಲವಾರು ರೀತಿಯ ಕೆಲಸಗಳನ್ನ ಮಾಡುತ್ತಿರುತ್ತಾರೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಅಥವಾ ವಿಡಿಯೋ ಯಾವುದೇ ಕಾಂಟೆಂಟ್ ಗಳನ್ನ ಹಂಚಿಕೊಳ್ಳದೆ ಕೇವಲ ತನ್ನ ಕಾಮೆಂಟ್ ಗಳ ಮೂಲಕ ಪ್ರಖ್ಯಾತಿ ಪಡೆದ ವ್ಯಕ್ತಿಯೇ ಈ ಝೇವಿಯರ್. ಈ ಝೇವಿಯರ್ ಮಾಡುವ ಕಾಮೆಂಟ್ಗಳು ತುಂಬಾ ಜನರಿಗೆ ಕಂಟೆಂಟ್ ಆಗಿವೆ. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಝೇವಿಯರ್ ಹೆಸರಿನಲ್ಲಿ ಭಾರತೀಯ ವ್ಯಕ್ತಿಯ ಫೋಟೋ ಇರುವ ಪ್ರೊಫೈಲ್ ನಲ್ಲಿ ಮಾಡುವ ಕಾಮೆಂಟ್ಗಳಿಗೆ ತುಂಬಾ ಕ್ರೇಜ್ ಇದೆ. ಹಾಗಾದ್ರೆ ಈ ಝೇವಿಯರ್ ಯಾರು? ಯಾಕೆ ಇವನ ಕಾಮೆಂಟ್ಗಳು ಇಷ್ಟೊಂದು ವೈರಲ್ ಆಗುತ್ತಿವೆ? ಝೇವಿಯರ್ ಹೆಸರಿನ ಹಿಂದಿನ ಸ್ಟೋರಿ ಏನು? ಸಾಮಾಜಿಕ ಜಾಲತಾಣದಲ್ಲಿ ಝೇವಿಯರ್ ಫಾಲೋವಿಂಗ್ ಹೇಗಿದೆ? ಝೇವಿಯರ್ಗೆ ಇಷ್ಟೊಂದು ಅಭಿಮಾನಿಗಳಿರಲು ಅಸಲಿ ಕಾರಣವೇನು? ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಝೇವಿಯರ್ ಇದು ಒಂದು ಸ್ಪ್ಯಾನಿಷ್ ಪದವಾಗಿದೆ. ಸ್ಪ್ಯಾನಿಷ್ನಲ್ಲಿ ಝೇವಿಯರ್ ಎಂಬ ಪದಕ್ಕೆ ಹೊಸ ಮನೆ ಎಂಬ ಅರ್ಥ ಬರುತ್ತೆ. 16ನೇ ಶತಮಾನದ ಕಾಲದಿಂದಲೂ ಈ ಝೇವಿಯರ್ ಪದ ರೂಢಿಯಲ್ಲಿದೆ. 16ನೇ ಶತಮಾನದಲ್ಲಿ ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಎಂಬ ಒಬ್ಬ ಕ್ಯಾಥೋಲಿಕ್ ಸಂತ ಇದ್ದ. ಸೊಸೈಟಿ ಆಫ್ ಜೀಸಸ್ ಸ್ಥಾಪನೆಯಲ್ಲಿ ಇವರು ಕೂಡ ಒಬ್ಬರು. 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯಕ್ಕೆ ಝೇವಿಯರ್ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದರು. ಜಪಾನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಿಶ್ಚಿಯನ್ ಮಿಷನರಿ ಸ್ಥಾಪನೆ ಮಾಡಿದ್ದು ಕೂಡ ಈ ಸೇಂಟ್ ಫ್ರಾನ್ಸಿಸ್ ಝೇವಿಯರ್. ಆದ್ದರಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಝೇವಿಯರ್ ಎಂಬ ಹೆಸರಿಗೆ ಇಂತಹ ಅರ್ಥವಿದೆ. ಆದರೆ ಪ್ರಸ್ತುತ ಝೇವಿಯರ್ ಎಂದರೆ ಸಾಮಾಜಿಕ ಜಾಲತಾಣದಲ್ಲಿ ಮೀಮ್ಸ್ ನೋಡುವವರಿಗೆ ನೆನಪಿಗೆ ಬರುವುದು ಮಾತ್ರ ಈತನೇ. ಇವನನ್ನ ನೋಡಿದ ತಕ್ಷಣವೇ ಇವನು ಭಾರತೀಯ ವ್ಯಕ್ತಿ ಎಂದು ಗುರುತು ಹಿಡಿಯಬಹುದು. ಆದರೆ ಇವನು ಭಾರತದಲ್ಲಿ ಇರುವವನಲ್ಲ. ಭಾರತದಿಂದ ಅಮೆರಿಕಾಗೆ ವಲಸೆ ಹೋಗಿ ಅಮೆರಿಕಾದಲ್ಲಿ ನೆಲೆಗೊಂಡಿರುವ ಭಾರತೀಯ ಒರಿಜಿನ್ ಪರ್ಸನ್. ಇಲ್ಲಿ ಝೇವಿಯರ್ ಎಂಬುದು ಕೂಡ ಇವನ ನಿಜವಾದ ಹೆಸರಲ್ಲ. ಈಗ ನಾವು ಮಾತನಾಡಿಕೊಳ್ಳುತ್ತಿರುವ ಝೇವಿಯರ್ ಯಾರು ಇದ್ದಾರೋ ಕ್ರಿಯೇಟೆಡ್ ಇಮ್ಯಾಜಿನರಿ ಕ್ಯಾರೆಕ್ಟರ್. ಅಮೆರಿಕಾದ ಮೈನೆರೆಪೊಲಿಸ್ನಲ್ಲಿನ ಮೈನ್ಸೋಟಾದಲ್ಲಿ IT ಪ್ರೊಫೆಷನಲ್ ಆಗಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯಿಂದ ಈ ಝೇವಿಯರ್ ಎಂಬ ಮೇಮ್ಸ್ ಕ್ಯಾರೆಕ್ಟರ್ ಸೃಷ್ಟಿಯಾಗುತ್ತದೆ. ಸ್ನೇಹಿತರೆ, 2013ರಲ್ಲಿ ಪಕಲು ಪ್ಯಾಪಿಟೋ ಎಂಬ ಹೆಸರಿನಲ್ಲಿ ಒಂದು ಟ್ವಿಟರ್ ಖಾತೆ ಶುರುವಾಗುತ್ತೆ. ಮೈನೇರ್ ಪೊಲೀಸ್ನಲ್ಲಿ IT ಪ್ರೊಫೆಷನಲ್ ಆಗಿ ಕೆಲಸ ಮಾಡುವ ವ್ಯಕ್ತಿ ತನ್ನ ಸ್ನೇಹಿತರ ಜೊತೆ ಚಾಲೆಂಜ್ ಮಾಡಿ ಕ್ರಿಯೇಟ್ ಮಾಡಿದ ಅಕೌಂಟ್ ಇದು. ಈ ಪಕುಲೋ ಪ್ಯಾಪಿಟೋ ಹೇಗಾದ್ರೂ ಮಾಡಿ ಟ್ವಿಟರ್ನಲ್ಲಿ ಹೆಚ್ಚು ಜನ ಫಾಲೋವರ್ಸ್ ಆಗುವಂತೆ ಮಾಡುತ್ತೇನೆ ಎಂದು ತನ್ನ ಸ್ನೇಹಿತರ ಜೊತೆ ಚಾಲೆಂಜ್ ಮಾಡಿ ಈ IT ವ್ಯಕ್ತಿ ಪಕಲೋ ಪಪಿಟೋ ಎಂಬ ಖಾತೆಯನ್ನ ಶುರು ಮಾಡ್ತಾರೆ. ಈ ಖಾತೆಯ ಪ್ರೊಫೈಲ್ ಫೋಟೋಗೆ ಭಾರತೀಯ ವ್ಯಕ್ತಿಯ ಫೋಟೋವನ್ನ ಹಾಕ್ತಾರೆ. 2013 ಜುಲೈ 12ರಂದು ಪಕಲೋ ಪ್ಯಾಪಿಟೋ ಟ್ವಿಟರ್ ಖಾತೆಯಿಂದ ಹೆಲೋ ಟ್ವಿಟರ್, ಐ ಆಮ್ ಸಿಂಗಲ್ ಎಂಬ ಟ್ವೀಟ್ ಮಾಡ್ತಾರೆ. ಈ ಟ್ವೀಟ್ ತುಂಬಾ ವೈರಲ್ ಆಗುತ್ತೆ. ಇದರಿಂದಾಗಿ ಕೆಲವೇ ದಿನಗಳಲ್ಲಿ ಪಕಲೋ ಪ್ಯಾಪಿಟೋ ಖಾತೆಗೆ ತುಂಬಾ ಜನ ಫಾಲೋವರ್ಸ್ ಬರ್ತಾರೆ. ಟ್ವಿಟರ್ನಲ್ಲಿ ಬರುತ್ತಿರುವ ರೆಸ್ಪಾನ್ಸ್ ನೋಡಿ ಈ ಪಕಲೋ ಪಪಿಟೋ ಖಾತೆಯಿಂದ ಈ IT ವ್ಯಕ್ತಿ ಇನ್ನಷ್ಟು ಫನ್ನಿ ಟ್ವೀಟ್ಗಳನ್ನು ಮಾಡಲು ಶುರು ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲರಲ್ಲೂ ಆಕರ್ಷಿಸುವ ವಿಷಯವೇನೆಂದರೆ ಪ್ರೊಫೈಲ್ ಪಿಕ್ಚರ್ನಲ್ಲಿ ಕಾಣಿಸುತ್ತಿರುವ ವ್ಯಕ್ತಿ. ಆದರೆ ಈ ಖಾತೆಯಿಂದ ಬರುತ್ತಿರುವ ಫನ್ನಿ ಆ್ಯಂಡ್ ಕ್ರೇಜಿ ಟ್ವೀಟ್ಗಳಿಗೂ ಪ್ರೊಫೈಲ್ ಪಿಕ್ಚರ್ನಲ್ಲಿ ಕಾಣಿಸುತ್ತಿರುವ ವ್ಯಕ್ತಿಗೂ ಯಾವುದೇ ರೀತಿಯ ಸಂಬಂಧವಿರೋದಿಲ್ಲ. ಆದರೂ ಆ ಖಾತೆಯಿಂದ ಬರುತ್ತಿರುವ ಟ್ವೀಟ್ನಲ್ಲಿದ್ದ ಕಾಂಟೆಂಟ್ ಜನರನ್ನ ಹೆಚ್ಚಾಗಿ ಆಕರ್ಷಿಸುತ್ತದೆ. ಕೇವಲ ಟ್ವೀಟ್ ಮಾಡೋದೇ ಅಲ್ಲದೆ ಬೇರೆಯವರು ಮಾಡಿದ ಟ್ವೀಟ್ಗಳಿಗೂ ಕೂಡ ಫನ್ನಿ ಕಾಮೆಂಟ್ಗಳು ಮಾಡೋದ್ರಲ್ಲಿ ಈ ಅಕೌಂಟ್ ವಿಶೇಷವಾಗಿರುತ್ತೆ. ಮುಖ್ಯವಾಗಿ ಬೇರೆಯವರು ಮಾಡಿದ ಟ್ವೀಟ್ಗಳಿಗೆ ಮತ್ತು ಪೋಸ್ಟ್ಗಳಿಗೆ ಈ ಅಕೌಂಟ್ನಿಂದ ಬರುತ್ತಿದ್ದ ಟ್ವೀಟ್ಗಳು ಜನರನ್ನ ತುಂಬಾ ಆಕರ್ಷಿಸುತ್ತವೆ. ಹಾಗೆ ಝೇವಿಯರ್ ಅಂಕಲ್ ಕಂಟೆಂಟ್ ಮತ್ತು ಕಾಮಿಡಿಯನ್ನ ಜನರೇಟ್ ಮಾಡಲು ತನ್ನ ಮೇಲೆ ತಾನೇ ಜೋಕ್ ಮಾಡುತ್ತಿದ್ದ. ಆದರೆ ಅಸಭ್ಯತೆ ಮತ್ತು ಅಶ್ಲೀಲತೆ ಎಂಬುದು ಝೇವಿಯರ್ ಮಾಡುತ್ತಿದ್ದ ಟ್ವೀಟ್ಗಳಲ್ಲಿ ಕಾಣಿಸುತ್ತಿರಲಿಲ್ಲ. ಇದರಿಂದಾಗಿ ಫಾಲೋವರ್ಸ್ ಮೂಲಕ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತಿತ್ತು.
ಹೀಗೆ ಟ್ವಿಟರ್ನಲ್ಲಿ ಪಕುಲೋ ಪ್ಯಾಪಿಟೋ ಖಾತೆ ಸೂಪರ್ ಹಿಟ್ ಆಗುತ್ತಿದ್ದಂತೆ 2015ರಲ್ಲಿ ಅದೇ ಹೆಸರಿನಲ್ಲಿ ಫೇಸ್ಬುಕ್ ಪೇಜ್ ಅನ್ನ ಕೂಡ ಶುರು ಮಾಡ್ತಾರೆ. ಟ್ವಿಟರ್ನಲ್ಲಿ ಮಾಡಿದ ಟ್ವೀಟ್ಗಳನ್ನ ಫೇಸ್ಬುಕ್ನಲ್ಲಿ ರೀಪೋಸ್ಟ್ ಮಾಡ್ತಾ ಇದ್ರು. ಹೀಗೆ ಇವರು ಮಾಡುತ್ತಿದ್ದ ಟ್ವೀಟ್ನಲ್ಲಿ ಕಂಟೆಂಟ್ ಎಂಬುದು ಮನರಂಜನೆ ನೀಡುತ್ತಿದ್ದ ಕಾರಣ ಫೇಸ್ಬುಕ್ನಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ. ಕೇವಲ 2 ವರ್ಷಗಳಲ್ಲಿಯೇ 4 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳು ಈ ಪೇಜ್ಗೆ ಹಾಕ್ತಾರೆ. ಇನ್ನೊಂದು ಕಡೆ ಟ್ವಿಟರ್ನಲ್ಲಿ 8 ಲಕ್ಷ ಮಂದಿ ಫಾಲೋವರ್ಸ್ಗಳು ಬರ್ತಾರೆ. ಖಾತೆಯ ಹೆಸರೇನು ಪಕುಲೋ ಪ್ಯಾಪಿಟೋ, ಆದ್ರೆ ಪ್ರೊಫೈಲ್ ಪಿಕ್ಚರ್ನಲ್ಲಿ ಮಾತ್ರ ಒಬ್ಬ ಭಾರತೀಯ ಅಂಕಲ್ ಇರುತ್ತಿದ್ದರು. ಹೀಗೆ ಒಂದಕ್ಕೊಂದು ಸಂಬಂಧವಿಲ್ಲದ ಈ 2 ಬೇರೆ ಬೇರೆ ಅಂದ್ರೆ ಪ್ರೊಫೈಲ್ ಪಿಕ್ಚರ್ ಮತ್ತು ಟ್ವಿಟರ್ ಖಾತೆಯ ಹೆಸರಿನ ಮೂಲಕ ಈ IT ವ್ಯಕ್ತಿ ಆನ್ಲೈನ್ನಲ್ಲಿ ಮಾಡುತ್ತಿರುವ ಕೆಲಸಕ್ಕೆ ಜನರು ಫಿದಾ ಆಗ್ತಾರೆ. ಇದರಿಂದ ಶೇರ್ ರೀಟ್ವೀಟ್ಗಳ ಮೂಲಕ ಈ ಖಾತೆ ತುಂಬಾ ಕ್ರೇಜಿನಲ್ಲಿ ನಡೆಯುತ್ತಿರುತ್ತದೆ. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ 2018ರಲ್ಲಿ ಪಕುಲೋ ಪ್ಯಾಪಿಟೋ ಅಕೌಂಟ್ ಖಾತೆ ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ಸಸ್ಪೆಂಡ್ ಆಗುತ್ತೆ. ಲಕ್ಷ ಗಟ್ಲೆ ಫಾಲೋವರ್ಸ್ ಮೂಲಕ ಸೂಪರ್ ಕ್ರೇಜ್ ಸಂಪಾದಿಸಿದ ಈ ಭಾರತೀಯ ಮನುಷ್ಯನ ಮುಖ ಮತ್ತು ಅವನ ಕಾಂಟೆಂಟ್ ಸಕ್ಸಸ್ ಆದ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಜನ ಕ್ರಿಯೇಟರ್ಗಳು ಹುಟ್ಕೊಳ್ತಾರೆ. 2018ರಲ್ಲಿ ಪಕುಲೋ ಪ್ಯಾಪಿಟೋ ಖಾತೆಯಲ್ಲಿ ಯಾವ ಕಂಟೆಂಟ್ ಇತ್ತೋ ಅದೇ ಕಂಟೆಂಟ್ನ ಮೂಲಕ, ಅದೇ ಭಾವಚಿತ್ರದ ಮೂಲಕ ಝೇವಿಯರ್ ಎಂಬ ಹೆಸರಿನ ನಕಲಿ ಖಾತೆಗಳು ಶುರುವಾಗುತ್ತೆ. ಭಾಗಶಃ ಪಕುಲೋ ಪ್ಯಾಪಿಟೋ ಎಂಬ ಹೆಸರನ್ನ ಉಪಯೋಗಿಸಲು ಸಾಧ್ಯವಾಗದೇ ಇರಬಹುದು, ಅದೇ ಹೆಸರಿನಲ್ಲಿ ಖಾತೆಯನ್ನ ಕ್ರಿಯೇಟ್ ಮಾಡಲು ಸಾಧ್ಯವಾಗದೇ ಇರಬಹುದು. ಆದರೆ ಝೇವಿಯರ್ ಎಂಬ ಹೆಸರಿನ ಮೂಲಕ ಕತೆಗಳು ಹುಟ್ಕೊಂಡು ಬರುತ್ತವೆ. ನಿಜವಾಗಿ ಹೇಳೋದಾದ್ರೆ 2013ರಲ್ಲಿ ಪಕುಲೋ ಪ್ಯಾಪಿಟೋ ಎಂಬ ಹೆಸರಿನ ಮೂಲಕ ಆನ್ಲೈನ್ನಲ್ಲಿ ಭಾರತೀಯ ವ್ಯಕ್ತಿಯ ಹವಾ ಶುರುವಾದಾಗಿನಿಂದಲೂ 2018ರಲ್ಲಿ ಈ ಖಾತೆ ಸಸ್ಪೆಂಡ್ ಆಗುವವರೆಗೂ ಈ 5 ವರ್ಷಗಳಲ್ಲಿ ಭಾರತದಲ್ಲಿ ಸಾಮಾಜಿಕ ಜಾಲತಾಣದ ಉಪಯೋಗ ತುಂಬಾ ಕಡಿಮೆಯಾಗಿತ್ತು. ಸ್ಮಾರ್ಟ್ಫೋನ್ಗಳು ಪ್ರಸ್ತುತ ಇರುವ ಹಾಗೆ ಹೆಚ್ಚು ಜನರ ಬಳಿ ಇರ್ತಾ ಇರಲಿಲ್ಲ. ಇನ್ನು ಸಾಮಾಜಿಕ ಜಾಲತಾಣಗಳ ಬಳಕೆಯು ತುಂಬಾ ಕಡಿಮೆಯಾಗಿತ್ತು. ಆದ್ದರಿಂದ ನಮ್ಮಲ್ಲಿ ತುಂಬಾ ಜನರಿಗೆ ಪಕುಲೋ ಪ್ಯಾಪಿಟೋ ಎಂಬ ಖಾತೆಯ ಬಗ್ಗೆ ತಿಳಿದಿಲ್ಲ. ಆದರೆ ಭಾರತದಲ್ಲಿ 2019ರ ನಂತರ ಇಂಟರ್ನೆಟ್ ಉಪಯೋಗ ಹೆಚ್ಚಾಗುತ್ತೆ. ಸಾಮಾಜಿಕ ಜಾಲತಾಣ ಉಪಯೋಗಿಸುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತೆ. ಭಾರತದಲ್ಲಿ ಯಾವಾಗ ಸಾಮಾಜಿಕ ಜಾಲತಾಣವನ್ನ ಉಪಯೋಗಿಸುವವರು ಹೆಚ್ಚಾದರೂ ಆ ಸಮಯದಲ್ಲಿಯೇ ಈ ಭಾರತೀಯ ಅಂಕಲ್ ಪ್ರೊಫೈಲ್ ಪಿಕ್ಚರ್ನಲ್ಲಿಯೇ ಬರುತ್ತಿದ್ದ ಫನ್ನಿ ಕಾಮೆಂಟ್ಗಳು, ಫನ್ನಿ ಕಂಟೆಂಟ್ ಝೇವಿಯರ್ ಹೆಸರಿನ ಮೂಲಕವೇ ಪರಿಚಯವಾಗುತ್ತೆ. ನಿಜವಾಗಿ ಝೇವಿಯರ್ ಹೆಸರಿನಲ್ಲಿ ಬರುತ್ತಿರುವ ಕಾಮೆಂಟ್ಗಳನ್ನ, ಮಿಮ್ಸ್ಗಳನ್ನ ಮಾಡುತ್ತಿದ್ದರು. ಝೇವಿಯರ್ ಕಾಮೆಂಟ್ಗಳಿಗೆ ಬರುತ್ತಿದ್ದ ರೆಸ್ಪಾನ್ಸ್ನಿಂದ ತುಂಬಾ ನಕಲಿ ಖಾತೆಗಳು ಸೃಷ್ಟಿಯಾಗ್ತಾವೆ. ಒರಿಜಿನಲ್ ಆಗಿ ಪಕುಲೋ ಪ್ಯಾಪಿಟೋ ಅಕೌಂಟ್ ಮೊದಲು ಶುರು ಮಾಡಿದ ಕಂಟೆಂಟ್ ಕ್ರಿಯೇಟ್ ಸ್ಟೈಲ್ ಅನ್ನ ತುಂಬಾ ಜನ ಮೀಮರ್ಸ್ಗಳು ಕಂಟಿನ್ಯೂ ಮಾಡ್ತಾರೆ. ಇದರಿಂದಾಗಿ ಪ್ರತಿನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ಝೇವಿಯರ್ ಅಂಕಲ್ ನಮಗೆ ಕಾಣಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಝೇವಿಯರ್ ಅಂಕಲ್ ಪ್ರೊಫೈಲ್ ಪಿಕ್ಚರ್ ಕಾಣಿಸಿದ್ರೆ ಸಾಕು, ಸ್ಕ್ರೋಲ್ ಮಾಡೋದನ್ನ ನಿಲ್ಲಿಸಿ ಆ ಪೋಸ್ಟ್ ಅನ್ನ ಪೂರ್ತಿಯಾಗಿ ಓದಿದ ನಂತರವೇ ವೀಕ್ಷಕರು ಮುಂದೆ ಹೋಗುತ್ತಿದ್ರು. ಅಷ್ಟರ ಮಟ್ಟಿಗೆ ಝೇವಿಯರ್ ಅಂಕಲ್ ಕ್ಯಾರೆಕ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ರೇಜ್ ಸಂಪಾದನೆ ಮಾಡಿತ್ತು. ನಮ್ಮಲ್ಲಿ ಹೆಚ್ಚಿನ ಮಂದಿ ಝೇವಿಯರ್ ಅಂಕಲ್ನ ಕಾಮಿಡಿ ಪೋಸ್ಟ್ಗಳನ್ನ ಅನೇಕ ಬಾರಿ ಶೇರ್ ಮಾಡಿದ್ದಾರೆ. ಮುಖ್ಯವಾಗಿ ಜನರು ಝೇವಿಯರ್ ಹೆಸರಿನಲ್ಲಿ ಬರುತ್ತಿರುವ ಕಾಮೆಂಟ್ಗಳನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಮೀಮ್ಸ್ ಅನ್ನ ಕ್ರಿಯೇಟ್ ಮಾಡುತ್ತಿದ್ರು. ಸ್ನೇಹಿತರೆ, ಸಾಮಾಜಿಕ ಜಾಲತಾಣದಲ್ಲಿ ಝೇವಿಯರ್ ಇಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟುಹಾಕಲು ಕಾರಣ ಕಂಟೆಂಟ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ನಲ್ಲಿ ಕಾಣುವ ವ್ಯಕ್ತಿಯೂ ಕೂಡ ಝೇವಿಯರ್ ಹೆಸರಿನಲ್ಲಿ ಪ್ರಖ್ಯಾತಿ ಆದ ಈ ಭಾರತೀಯ ವ್ಯಕ್ತಿಯನ್ನ ನೋಡುತ್ತಿದ್ರೆ ಒಬ್ಬ ಸಾಮಾನ್ಯ ಅಮಾಯಕ ವ್ಯಕ್ತಿಯ ರೀತಿ ಕಾಣಿಸ್ತಾನೆ. ಆದರೆ ಝೇವಿಯರ್ ಹೆಸರಿನ ಖಾತೆಯಲ್ಲಿ ಬರೋದು ಕಂಟೆಂಟ್ಗಳು ಮಾತ್ರ. ಆ ಇನೋಸೆಂಟ್ ಮುಖಕ್ಕೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಆದ್ದರಿಂದಲೇ ಈ ಝೇವಿಯರ್ ಕ್ಯಾರೆಕ್ಟರ್, ಝೇವಿಯರ್ ಕಂಟೆಂಟ್ ಎರಡೂ ಕೂಡ ಸೂಪರ್ ಹಿಟ್ ಆಗುತ್ತವೆ. ಆದರೆ ಝೇವಿಯರ್ ಹೆಸರಿನಲ್ಲಿ ನಮ್ಮನ್ನ ಇಷ್ಟರ ಮಟ್ಟಿಗೆ ನಗಿಸುತ್ತಿರುವ ಆ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆದ ಮುಖ ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿ ಯಾರು ಎಂಬ ಸಂಶಯ ಬಂದೇ ಬರುತ್ತೆ. ಝೇವಿಯರ್ ಪ್ರೊಫೈಲ್ ಪಿಕ್ಚರ್ನಲ್ಲಿ ಕಾಣಿಸುತ್ತಿರುವ ವ್ಯಕ್ತಿ ಪ್ರತಿದಿನ ನಮ್ಮನ್ನ ನಗಿಸುತ್ತಿರುವ ವ್ಯಕ್ತಿಯಲ್ಲ. ಆ ಪ್ರೊಫೈಲ್ನಲ್ಲಿರುವ ವ್ಯಕ್ತಿ IIT ಕಾನ್ಪುರ್ ಭೌತಶಾಸ್ತ್ರ ವಿಭಾಗದಲ್ಲಿ ಬೋಧನಾ ಸಹಾಯಕರಾಗಿ ಕೆಲಸ ಮಾಡುತ್ತಿರುವ ಓಂ ಪ್ರಕಾಶ್ ಎಂಬ ವ್ಯಕ್ತಿ. IITಯಲ್ಲಿ ಉದ್ಯೋಗವೆಂದರೆ ಕಡಿಮೆ ಎಂದು ಆಲೋಚಿಸಬೇಡಿ. ಈ ಮಧ್ಯಕಾಲದಲ್ಲಿ IIT ಅಫಿಷಿಯಲ್ ವೆಬ್ಸೈಟ್ನಲ್ಲಿ ದೊರೆತ ಡೇಟಾದಲ್ಲಿ ಝೇವಿಯರ್ ಪ್ರೊಫೈಲ್ನಲ್ಲಿ ಕಾಣುತ್ತಿರುವ ಓಂ ಪ್ರಕಾಶ್ ಎಂಬ ವ್ಯಕ್ತಿ ಸೀನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಆಗಿ ಪ್ರಮೋಟ್ ಆಗಿದ್ದಾರೆ. ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಝೇವಿಯರ್ ಎಂಬ ಹೆಸರಿನಲ್ಲಿ ಪರಿಚಯವಾದ ವ್ಯಕ್ತಿ ಬೇರೆ,
ನಿಜ ಜೀವನದಲ್ಲಿ ಝೇವಿಯರ್ ಪ್ರೊಫೈಲ್ ಪಿಕ್ಚರ್ನಲ್ಲಿ ಕಾಣಿಸುವ ವ್ಯಕ್ತಿ ಬೇರೆಯೇ. ನಮಗೆ ತುಂಬಾ ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮನರಂಜನೆ ನೀಡುತ್ತಿರುವ ಝೇವಿಯರ್ ಕ್ಯಾರೆಕ್ಟರ್ಗೆ ಮುಖಚಿತ್ರವಾದ ಓಂ ಪ್ರಕಾಶ್ ವ್ಯಕ್ತಿಗೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ನೀವೇನಾದರೂ ಝೇವಿಯರ್ನ ಕಾಮೆಂಟ್ ಓದಿದ್ರೆ ಅಥವಾ ಶೇರ್ ಮಾಡಿದ್ರೆ ಆ ಕಾಮೆಂಟ್ಗಳ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.